ಇಂದು ನಾವು ಹೇಳಲಿದ್ದೇವೆ ಒಬ್ಬ ಸಾಮಾನ್ಯ ಮಹಿಳೆ ಮಾರಮ್ಮ ಎಂಬಾಕೆಯ ಅಸಾಮಾನ್ಯ ಕಥೆಯನ್ನು. ಹಿರಿಯ ಮಹಿಳೆ ಮಾರಮ್ಮ ಹಳ್ಳಿಯಲ್ಲೇ ಕೆಲಸ ಮಾಡುತ್ತಾ ಬೆಳೆದಾಕೆ. ತನ್ನ ಕುಟುಂಬದೊಂದಿಗೆ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಖುಷಿಯಿಂದ ಜೀವನ ಸಾಗಿಸುತ್ತಾ ಇದ್ದಳು. ಎಲ್ಲರಿಗೂ ಬಾಯಿ ಎಂಬುದು ಬಹಳ ಮುಖ್ಯವಾದ ಅಂಗ. ಅಂತಹ ಅಂಗದಲ್ಲೇ ಕ್ಯಾನ್ಸರ್ ಬಂದಿದ್ದು ಮಾರಮ್ಮನಿಗೆ ಅಕ್ಷರಶಃ ನರಕವನ್ನೇ ತೋರಿಸಿತ್ತು. ಫಸ್ಟ್ ಬಂದು ಎಲ್ಲ ಹಾಸ್ಪಿಟಲ್ ತಿರುಗಿ ನೋಡಿದ್ರು, ಅವ್ರಿಗೇನು ಮೇಲಾಗಿಲ್ಲ. ಅವರು ಇದೇನೋ ಕ್ಯಾನ್ಸರ್ ಇದ್ದಂಗಿದೆ, ಇದು ಬೇರೆ ಹತ್ರ ಟೆಸ್ಟಿಗೆ ಕೊಡಬೇಕು. ಎಲ್ಲ ಬಾಯಿ ಬಿಟ್ಬಿಟ್ಟು ತೂತ ಆಗೋಗಿತ್ತು, 2 ಹೋಲ್ ಆಗೋಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಗಾಯ ಮಾತ್ರ ಗುಣವಾಗದೆ ಇನ್ನಷ್ಟು ಉಲ್ಬಣವಾಯಿತು. ಏನು ಅಲ್ಲೇ ಜಾಸ್ತಿ ಆಗಿದ್ದು. ಒಂದೊಂದು ಟೆಸ್ಟ್ಗೆ 3 ದಿನ ಬಾ ಅಂತಾರೆ. 40-50 ಸಾವಿರ ಖರ್ಚಾಯಿತು ಸುಮ್ಮನೆ. ಒಂದು ಇಂಜೆಕ್ಷನ್ ಮಾತ್ರ ಏನು ಕೊಟ್ಟಿಲ್ಲ. ಕೊನೆಗೆ ಸಾವಿರಾರು ವರ್ಷಗಳ ಹಳೆಯ ಪುರಾತನ ಆಯುರ್ವೇದ ಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ಗೆ ಬಂದರು. ಇಲ್ಲಿ ಬರ್ಬೇಕಾದ್ರೇನು ನಾವು ಕೈ ಬಂಡೆಲ್ ತಳ್ಕ ಬಂದಿದ್ದು, ಇವಾಗ ನಡ್ಕೊಂಡು ಬಂದಿದ್ದಾರೆ. ಛಲವೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದಕ್ಕೆ ಮಾರಮ್ಮನೇ ಉದಾಹರಣೆ. ನಮ್ಮ ಆಶೀರ್ವಾದ ನಿಮ್ಮ ಆಸ್ಪತ್ರೆ ಇರ್ಲಿ.